ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಕೂಡ ಅನುದಾನಗಳು ಬಿಡುಗಡೆ ಮಾಡ್ತಾ ಇಲ್ಲ. ಅದರಲ್ಲಿ ಏನು ಅನುದಾನ ಬಿಡುಗಡೆ ಮಾಡಿದ್ದಾರೆ, ವಾಲ್ಮೀಕಿ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂತಹ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸರ್ಕಾರ ಎಸಗಿದ್ದಾರೆ. ಇವತ್ತು ಏನು ತೆಲಂಗಾಣದ ಒಂದು ಅಕೌಂಟ್ಗೆ ನಮ್ಮ ಕರ್ನಾಟಕದ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಹಣ 188 ಕೋಟಿ ಹಣ ವರ್ಗಾವಣೆ ಆಗಿದೆ. ಯಾವ ರೀತಿಯಿಂದ ಆ ಥರ ಹಣ ವರ್ಗಾವಣೆ ಆಗಿದೆ? ತೆಲಂಗಾಣ ಸರ್ಕಾರ ರಾಜಕೀಯ ಅವರ ಚುನಾವಣೆ ಖರ್ಚಿಗೋಸ್ಕರ ನಮ್ಮ ಕರ್ನಾಟಕ ಜನತೆಯ ದುಡ್ಡನ್ನು ತೆಲಂಗಾಣ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ಮಿನಿಸ್ಟರ್ ನಾಗೇಂದ್ರ ಅವರು ಬ್ರಹ್ಮಾಂಡ ಕಾಂಗ್ರೆಸ್ ಸರ್ಕಾರ ಪ್ರತಿ ವಿಚಾರದಲ್ಲಿಯೂ ಸಹ ಯಾವುದೇ ನಿಗಮ ಮಂಡಳಿಗಳಿಗೆ ಸರಿಯಾದ ಹಣ ಸರಿಯಾಗಿ ಸೇರ್ತಾ ಇಲ್ಲ. ಯಾವುದೇ ರೀತಿ ದಲಿತರ ಭವನಗಳ ನಿರ್ಮಾಣಕ್ಕೆ ಸರಿಯಾದ ರೀತಿಯ ಹಣ ಸೇರ್ತಾ ಇಲ್ಲ. ಇವತ್ತು ಸುಮಾರು ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಒಬ್ಬ ಕಾಂಟ್ರಾಕ್ಟರು ಹಣ ಕಾಮಗಾರಿ ಮಾಡಿ ಹಣ ಮಂಜೂರಾಗಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೀತಿ ಹಲವಾರು ಕಾಂಗ್ರೆಸ್ ಸರ್ಕಾರದಿಂದ ಹಲವಾರು ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಇವತ್ತು ವಾಲ್ಮೀಕಿ ನಿಗಮ ಮಂಡಳಿಯಿಂದ ಒಬ್ಬ ಅಧಿಕಾರಿ ತೀರ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರದವರೇ. ಅದಕ್ಕೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಸಚಿವ ನಾಗೇಂದ್ರ ಅವ್ರನ್ನ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಅವರು ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಉಗ್ರವಾದ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಕೋಲಾರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ತೀರಿ ಅಂತ ಹೇಳ್ತಾ ಇವತ್ತು ಕೋಲಾರ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ರಾಜ್ಯದ ಎಲ್ಲ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ. ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ಅವರು ಕೂಡಲೇ ರಾಜೀನಾಮೆ ನೀಡಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಪ್ರತಿಭಟನೆ ಸರ್ಕಾರದ ವಿರುದ್ಧವಾಗಿ ಮಾಡ್ತೀರಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿ ಮೋರ್ಚಾ ಹೋರಾಟಕ್ಕೆ कांग्रेस सरकार के कांग्रेस सरकार के विरोधी कांग्रेस सरकार के विरोधी कांग्रेस सरकार के विरोधी कांग्रेस सरकार के विरोधी कांग्रेस सरकार के सरकार
ಸರ್ಕಾರದ ಪಾತ್ರ ಎದ್ದು ಕಾಣಿಸ್ತಾ ಇದೆ. ಇದು ಈಗಾಗಲೇ ಸಿಬಿಐ ತನಿಖೆಗೆ ಒಳಪಡಿಸಬೇಕಾಯಿತು. ಆದರೆ ಕೂಡ ನೀತಿಗೆಟ್ಟ ಸಿದ್ದರಾಮಯ್ಯನ ಸರ್ಕಾರ ಇದನ್ನ ಏನು SIT ತನಿಖೆಗೆ ಒಳಪಡಿಸ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾರೆ. ನೋಡಿದ್ರೆ ನೇರವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳು ಸಚಿವ ನಾಗೇಂದ್ರ ಅವರು ಪಾತ್ರ ಆಗಿರೋದು ಎಲ್ಲರಿಗೂ ಗೋಚರಿಸ್ತಾ ಇದೆ. ಇವತ್ತು ಬಿಜೆಪಿ ಯುವ ಮೋರ್ಚಾ ಕರ್ನಾಟಕದಿಂದ ಇವತ್ತು ಹೋರಾಟ ಮಾಡ್ತಾ ಇದೆ. ನಿನ್ನೆ ST ಮೋರ್ಚಾದವರು ಏನು CM ನನಗೆ ಮುತ್ತಿಗೆ ಹಾಕುವ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ರು. ಇವತ್ತು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕಂತ ಹೇಳಿದ್ರು. ಆದರೆ ಕೂಡ ಇವತ್ತು ಅವರ ಲೋಪದೋಷಗಳನ್ನ ಮುಚ್ಚಿಡಲು ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ಈಗಾಗಲೇ 1800 ಕೋಟಿ 9000 ಕೋಟಿ SC ಏನು ಅನುದಾನ ಸದ್ಬಳಕೆ ಮಾಡಿದ್ರ ಇವತ್ತು ಏನು ಸರ್ಕಾರದ ಬೇರೆ ಯೋಜನೆಗೆ ಏನು ಬಿಡುಗಡೆ ಮಾಡಿದ್ದು. ಇವತ್ತು ಏನು ವಾಲ್ಮೀಕಿ ಸಮುದಾಯದ ಹಣವನ್ನ ಏನು ಬೇರೆ ಚುನಾವಣಾ ಇದಕ್ಕೆ ವೆಚ್ಚ ಮಾಡಿದಂತ ಈಗಾಗಲೇ ಪ್ರಥಮ ತನಿಖೆಯಲ್ಲಿ ಗೋಚರಿಸ್ತಾ ಇದೆ. ಆದ್ರೆ ಕೂಡ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ನುಣುಚ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕಿದೆ. ಕೂಡಲೇ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು. ಏನು ಇವತ್ತು 487 ಕೊಲೆಗಳಾಗಿದೆ ರಾಜ್ಯದಲ್ಲಿ, ಇದಕ್ಕೆ ತಕ್ಕುವಂತ ಏನು ತಪ್ಪೊಪ್ಪಿಕೊಂಡು ರಾಜ್ಯ ಸರ್ಕಾರದ ರಾಜ್ಯಪಾಲರು ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ಕರ್ನಾಟಕದಲ್ಲಿ ಕೋಲಾರದಿಂದ ಯುವ ಮೋರ್ಚಾ ಕೂಡ ಇವತ್ತು ಒತ್ತಾಯಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಇವತ್ತು ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ನಾವು ಹೋರಾಟಕ್ಕೆ ಅನುವು ಮಾಡಬೇಕಂತ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇವತ್ತು ಹೇಳಿದ್ದಾರೆ. ಆ ಕಾರಣಕ್ಕೆ ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಮಾಡೋ ಮುಖಾಂತರ ರಾಜ್ಯ ಸರ್ಕಾರವನ್ನು ಭ್ರಷ್ಟ ಆಡಳಿತವನ್ನು ಎಚ್ಚರಿಸ್ತಾ ಇದ್ವಿ. ಈ ಕೂಡಲೇ ನಾಗೇಂದ್ರನ ವಜಾ ಮಾಡಬೇಕು, ಈ ಸೂಕ್ತವಾದಂಥ CBI ತನಿಖೆ ಆಗಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ. ಈ ಮೂಲಕ ಜನತೆಗೆ ನಾವು ಎಚ್ಚರಿಸ್ತಾ ಇದ್ದೀವಿ. ಧನ್ಯವಾದಗಳು.